ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅವರು ರಾಜೀನಾಮೆಯನ್ನು ಕೊಡಲಿಲ್ಲ, ರಾಜೀನಾಮೆಯನ್ನು ಕೊಡಿಸಲಾಯಿತು. ಅವರಿಗೆ ದೈಹಿಕ ಅನಾರೋಗ್ಯ ಇರಲಿಲ್ಲ, ಮಾನಸಿಕವಾದ ಭ್ರಮಾಧೀನ ಮನಸ್ಥಿತಿಯಲ್ಲಿ ಅವರಿದ್ದರು. ಹೌದು, ನಾನು ಮಾತಾಡ್ತಾ ಇರೋದು ಜಗದೀಪ್ ಧನ್ಖಡ್ ಅವ್ರ ಬಗ್ಗೆ. ಉಪರಾಷ್ಟ್ರಪತಿಗಳಾಗಿದ್ದಂಥ, ರಾಜ್ಯಸಭೆಯ ಸಭಾಪತಿಗಳಾಗಿದ್ದಂಥ ಜಗದೀಪ್ ಧನ್ಖಡ್ ಅವ್ರ ಬಗ್ಗೆ. ಈಗಾಗಲೇ ಅವ್ರ ಬಗ್ಗೆ ಬೇಕಾದಷ್ಟು ಸುದ್ದಿಗಳನ್ನು ಈಗಾಗಲೇ ನಾವು ನಮ್ಮ ವಾಹಿನಿಯಲ್ಲಿ ಹೇಳಿದ್ದೇವೆ. ಆದರೆ ಮಳೆ ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ಈಗ ಬರ್ತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದಾಗ ಈ ವ್ಯಕ್ತಿ ನಿಜಕ್ಕೂ ಹೀಗೆಲ್ಲ ಮಾಡಿದ್ರಾ? ಹೀಗೆಲ್ಲ ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯವಾ? ಇದರ ಅಗತ್ಯತೆ ಇತ್ತಾ ಅಂತ ಮನುಷ್ಯನಿಗೆ ಕೇಳುವಂಥ ವ್ಯಕ್ತಿಗೆ ದಿಗ್ಭ್ರಾಂತಿ ಆಗತ್ತೆ. ಅಂಥ ನಡವಳಿಕೆಯ ಕಥೆಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ಮೊದಲನೇದಾಗಿ ಇವರ ಸಾರ್ವಜನಿಕ ಜೀವನ ಶುರುವಾಗಿದ್ದ ಹೇಗೆ, ರಾಜಕೀಯ ಜೀವನ ಅಂತ ಹೇಳ್ಬಿಡ್ತೀನಿ. 1989ರಲ್ಲಿ ದೇವಿಲಾಲ್ರ ಮೂಲಕ, ಜನತಾದಳದ ಮೂಲಕ ರಾಜಕಾರಣಕ್ಕೆ ಬಂದಂಥ ವ್ಯಕ್ತಿ. ಬಂದವರು ರಾಜಸ್ಥಾನದಿಂದ ಚುನಾವಣೆಗೆ ನಿಲ್ತಾರೆ, ಚುನಾವಣೆಯಲ್ಲಿ ಗೆಲ್ತಾರೆ. ಗೆದ್ದ ಮೇಲೆ ವಿ ಪಿ ಸಿಂಗ್ ಸರ್ಕಾರದಲ್ಲಿ ಸಚಿವರಾಗ್ತಾರೆ, ರಾಜ್ಯ ಸಚಿವರಾಗ್ತಾರೆ. ರಾಜ್ಯ ಸಚಿವರಾದಮೇಲೆ ವಿ ಪಿ ಸಿಂಗ್ ಸರ್ಕಾರ ಬಿದ್ದೋಗುತ್ತೆ. ಯಾವಾಗ 1990ರಲ್ಲಿ ಸರ್ಕಾರ ಬಿದ್ದೋದ್ಮೇಲೆ 91ರಲ್ಲಿ ಇವರು ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ಸಿಗೆ ಸೇರ್ಕೋತಾರೆ, ಕಾಂಗ್ರೆಸ್ಸಿನಲ್ಲಿರ್ತಾರೆ. ಮುಂದೆ 2016ರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೋತಾರೆ ಜಗದೀಪ್ ಧನ್ಖಡ್ ಅವರು. ಜನತಾ ಪಾರ್ಟಿಗೆ ಸೇರಿಕೊಂಡಾಗ ಅವ್ರಿಗೆ ಮೊದಲು ಈ ಲೀಗಲ್ ಸೆಲ್ ಇದೆಯಲ್ಲ, ಇವರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿದ್ದಂಥ ವ್ಯಕ್ತಿ. ಹೀಗಾಗಿ ಲೀಗಲ್ ಸೆಲ್ನ ಮುಖ್ಯಸ್ಥರನ್ನಾಗಿ ಇವರಿಗೆ ನೇಮಕಾತಿ ಮಾಡಲಾಗುತ್ತೆ. ಮುಂದೆ 2019ರಲ್ಲಿ ನರೇಂದ್ರ ಮೋದಿ ಅವರು ಇವ್ರನ್ನ ಪಶ್ಚಿಮ ಬಂಗಾಳದ ರಾಜ್ಯಪಾಲರನ್ನಾಗಿ ನೇಮಕಾತಿ ಮಾಡ್ತಾರೆ. ಅಲ್ಲಿ ಯಾವಾಗ ಭಾಳ ದೊಡ್ಡ ಮಟ್ಟದ ಹಿಂಸಾಚಾರ ಎಲ್ಲ ನಡೆಯುತ್ತೋ, ಮಮತಾ ಬೇಗಮ್ ಅವ್ರ ಚುನಾವಣೆ ಸಂದರ್ಭದಲ್ಲಿ, ಅದಾದ ಮೇಲಿನ ಘಟನಾವಳಿಗಳೇನಿದಾವೋ ಆ ಸಂದರ್ಭದಲ್ಲಿ ಇವರು ತೋರಿಸಿದಂಥ ದಿಟ್ಟತನ ಮತ್ತು ರಾಷ್ಟ್ರಪತಿಗಳ ಜೊತೆ ಮತ್ತು ಸರ್ಕಾರ ಜೊತೆ ಆಗ ನಡೆದಂಥ ಸಂವಹನ, ಇದೆಲ್ಲದರಿಂದ ಸಂಪ್ರೀತರಾದಂಥ ವರಿಷ್ಠ ಮಂಡಳಿ ಇವ್ರನ್ನೇನು ಮಾಡುತ್ತೆ ಅಂತಂದರೆ, ಇವರೊಬ್ಬ ಜಾಟ್ ಮುಖ್ಯಸ್ಥ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಗೆ ನಮ್ಮಲ್ಲಿ ಹೇಗೆ ಒಕ್ಕಲಿಗರು ಅಂತ ನಾವು ಕರಿತೀವಿ ಕರ್ನಾಟಕದಲ್ಲಿ, ಹಾಗಲ್ಲಿ ಜಾಟ್ ಸಮುದಾಯ. ಆ ಜಾಟ್ ಸಮುದಾಯವನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯವೇ ಆಗಿಲ್ಲ. ಒಂದಿಲ್ಲೊಂದು ಪ್ರಯತ್ನ ಮಾಡ್ತಾರೆ, ಪ್ರತಿ ಬಾರಿಯೂ ಫೇಲ್ ಆಗಿಬಿಡ್ತದೆ. ಅದರಲ್ಲೂ ಈ ಪಶ್ಚಿಮಿ ಉತ್ತರ ಪ್ರದೇಶ, ಹರಿಯಾಣ ಇಲ್ಲೆಲ್ಲ ಇರುವಂಥ ಜಾಟ್ರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಓಲೈಕೆ ಆಗಲಿಕ್ಕೆ ಸಾಧ್ಯ ಆಗಿರಲ್ಲ. ಹೀಗಾಗಿ ಈ ಜಗದೀಪ್ ಧನ್ಖಡ್ ಮೂಲಕ ಅದೇನಾದರೂ ಸಾಧ್ಯ ಆಗತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲಿ 2019ರಲ್ಲಿ ಇವ್ರನ್ನ ರಾಜ್ಯಪಾಲರಲ್ಲಿ ಮಾಡಿರ್ತಾರೆ. ಈ ಬಾರಿ ಮೊನ್ನೆ 2024ರಲ್ಲಿ ಇವರನ್ನು ಉಪರಾಷ್ಟ್ರಪತಿಯನ್ನಾಗಿ ಮಾಡ್ತಾರೆ. ಉಪರಾಷ್ಟ್ರಪತಿಯನ್ನಾಗಿ ಮಾಡಿದ ಮೇಲೆ ಉಪರಾಷ್ಟ್ರಪತಿಯ ವ್ಯಾಪ್ತಿ ಏನಿದೆ ಅದನ್ನು ಮೀರಿ ಇವರು ಮಾತಾಡ್ತಾರೆ ಅನ್ನುವಂಥ ದೊಡ್ಡದಾದಂಥ ಆರೋಪ ಇವ್ರ ಮೇಲೆ ಶುರುವಾಗತ್ತೆ. ಇದು ಕೇಳೋರಿಗೆ ಭಾಳ ಹಿತವಾಗಿರ್ತದೆ. ಈಗ ಸುಪ್ರೀಂ ಕೋರ್ಟಿನ ನಡಾವಳಿಗಳ ಬಗ್ಗೆ ನಾವು ನಿರಂತರವಾಗಿ ಮಾತಾಡ್ತೀವಿ. ನಮ್ಮ ಧೋರಣೆಯಲ್ಲಿಯೇ ಒಬ್ಬ ವ್ಯಕ್ತಿ ಮಾತಾಡಿದಾಗ ನಮಗೆ ಅದು ಮುದಾನೆ, ಹಿತಾನೆ. ಅದು ಹಾಗೆ ಮಾತನಾಡಿದಂಥ ವ್ಯಕ್ತಿ ಈ ಜಗದೀಪ್ ಧನ್ಖಡ್ ಅವರು. NJAC ಅಂತ ಏನು ಮಾಡಿದರು 2014ರಲ್ಲಿ ನರೇಂದ್ರ ಮೋದಿಯವರು, ಆ ಕೊಲೇಜಿಯಂ ಸಿಸ್ಟಮ್ ಬದಲಿ ಸಮಾನಾಂತರವಾಗಿ ಮಾಡಿದಂಥ ಕಮಿಷನ್ ಏನಿತ್ತು ಅದು ಸಂಸತ್ನಲ್ಲೆಲ್ಲ ಪಾಸ್ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಕೊಳ್ಳಿಲ್ಲ. ಅದನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ, ಮಾಡಬೇಕನ್ನೋ ಸರ್ಕಾರ ಕೈ ಬಿಟ್ಬಿಡ್ಬಾರ್ದಾಗಿತ್ತು ಅಂದರು. ಭಾಳ ಸಂತೋಷ ಆಯಿತು. ಇಲ್ಲ, ಇವರು ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ತಮ್ಮನ್ನು ತಾವು ಏನಂತ ತಿಳ್ಕೊಂಡಿದ್ದಾರೆ, ಅವರು ಈ ರೀತಿಯಾಗಿ ನಡವಳಿಕೆ ಮಾಡಿಕೊಡೋದು ಅಂತ ಯಾವುದಾದ್ರೂ ವಿಷಯ ಹೇಳಿದಾಗ ಜನರಿಗೆ ಹಿತ ಆಗೋದು. ಯಾವಾಗ ಈ ಜಸ್ಟಿಸ್ ವರ್ಮಾ ಪ್ರಕರಣ ಆಗುತ್ತೋ ಆವಾಗ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗ್ತಾರೆ ಜಗದೀಪ್ ಧನ್ಖಡ್ ಅವರು. ಆತನ ಮೇಲೆ ಇನ್ನೂವರೆಗೂ ಯಾಕೆ FIR ಹಾಕಿಲ್ಲ, FIR ಹಾಕಬೇಕು, ಜೈಲಿಗೆ ಹಾಕಬೇಕು ಅಂತ ಮಾತಾಡ್ತಾರೆ. ಅದು ಶ್ರೀಸಾಮಾನ್ಯನ ಧ್ವನಿಯಾಗಿತ್ತು. ಆದರೆ ಒಂದು ಸಂವಿಧಾನಿಕ ಸ್ಥಾನದಲ್ಲಿ ಕೂತ ವ್ಯಕ್ತಿ ಆ ರೀತಿ ಮಾತನಾಡಿದಾಗ ಆತ ಸರ್ಕಾರದ ಭಾಗವಾಗಿರೋದರಿಂದ ಸರ್ಕಾರವೇ ಈ ರೀತಿ ಮಾತಾಡ್ತಾ ಇದೆ ಅನ್ನುವಂಥ ಒಂದು ಸಂದೇಶ ರವಾನೆ ಆಗತ್ತೆ ಅಂತ BJPಯ ವರಿಷ್ಠ ಮಂಡಳಿ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದೊಂದೇ ಕಾರಣ ಆಗಿದ್ದರೆ ಈ ರೀತಿಯಾದಂಥ ತೀವ್ರತೆ, ಇಂಥ ಸಮಸ್ಯೆ ಉದ್ಭವ ಆಗ್ತಿರಲ್ಲ. ಅದಾದ ಮೇಲೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಹೀಗಳೆಯುವಂಥ ಕೆಲಸ ಮಾಡ್ತಾರೆ.
ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ಗೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾರೆ. ಕೃಷಿ ಸಚಿವ, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ, ಮೂರು ಸಲ ಮಾಮ, ಮಧ್ಯಪ್ರದೇಶಕ್ಕೆ ಮಾಮ ಅಂತ ಕರೀತಾರೆ ಅವ್ರಿಗೆ. ಕೃಷಿ ಇಲಾಖೆಯಲ್ಲಿ ಭಾಳ ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇರೋ ವ್ಯಕ್ತಿ. ಈಗ ಅವ್ರಿಗೆ ಏನು ಮಾಡ್ತಾ ಇದ್ದೀರಾ ನೀವು? ರೈತರ ಬೇಡಿಕೆಗಳನ್ನ ಯಾಕೆ ಈಡೇರಿಸೋಕ್ಕಾಗಲ್ಲ? ನಿಮ್ಮ ಹೋದ ಸಲನೂ ಹೀಗೆ ಮಾಡಿದ್ರಿ, ಈ ಸಲನೂ ಹೀಗೆ ಮಾಡ್ತಾ ಇದ್ದೀರಾ, ನಿಮ್ಮ ಇದರಿಂದನೇ ಅವರಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದದ್ದು ಅಂತೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇವರು ಸಾಂವಿಧಾನಿಕ ಉನ್ನತ ಹುದ್ದೆಯಲ್ಲಿದ್ದರಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅಂಥ ಸಾರ್ವಜನಿಕ ಸಮಾರಂಭದಲ್ಲಿ ಅಷ್ಟೆಲ್ಲ ಮಾತಾಡಿದರೂ ಕೂಡ ಒಂದೇ ಒಂದು ಚಕಾರ ಶಬ್ದವನ್ನು ಮಾತಾಡೋದಿಲ್ಲ, ಸೈಲೆಂಟಾಗೇ ಇರ್ತಾರೆ. ಆದರೆ ಇವ್ರ ನಡಾವಳಿಗಳು ಹೇಗಿರ್ತವೆ ಅಂತಂದರೆ, ಅಪೋಸಿಷನ್ ಪಾರ್ಟಿಯ ಜೊತೆ ಇವರು ಸಖ್ಯವನ್ನು ಬೆಳೆಸುವಂಥ 3-4 ಘಟನೆಗಳು ಸಿಗ್ತವೆ. ಉದಾಹರಣೆಗೆ ಸೋಮವಾರ ದಿವಸ ಲೋಕಸಭೆಯಲ್ಲಿ ಹಠ ಹಿಡಿತಾರೆ ರಾಹುಲ್ ಗಾಂಧಿ. ಮೊನ್ನೆ ನನಗೆ ಮಾತಾಡಬೇಕು, ನಾನು ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಆಗ ಓಂ ಪ್ರಕಾಶ್ ಬಿರ್ಲಾ ಹೇಳ್ತಾರೆ, ನೀವು ಆ ರೀತಿ ಮಾತಾಡೋಕ್ಕಾಗಲ್ಲ, ಮೊದಲು BScನಲ್ಲಿ ಪಾಸ್ ಆಗಬೇಕು, ಅಂದರೆ ಬಿಸ್ನೆಸ್ ಅಡ್ವೈಸರಿ ಮೀಟಿಂಗಲ್ಲಿ, ಕಮಿಟಿನಲ್ಲಿ ಸಮಯವನ್ನು ಗೊತ್ತುಪಡಿಸ್ಬೇಕು, ನಿಗದಿಪಡಿಸ್ಬೇಕು. ಅದಾದಮೇಲೆ ಒಬ್ಬೊಬ್ಬರಾಗಿ ಮಾತಾಡ್ತಾರೆ, ಶಿಷ್ಟಾಚಾರವನ್ನು ಬಿಡೋಕ್ಕಾಗಲ್ಲ ಅಂತ ಅವಾಯ್ಡ್ ಮಾಡ್ತಾರೆ ಅವ್ರು ಆಮೇಲೆ ಸಭಾತ್ಯಾಗ ಮಾಡಿ, ಗಲಾಟೆ ಮಾಡಿ, ಹೊರಗಡೆ ಹೋಗ್ತಾರೆ, ಮಕರ ದ್ವಾರದಲ್ಲಿ ನಿಂತು ಧಿಕ್ಕಾರಕ್ಕೆ ಹೋಗ್ತಾರೆ, ಬೇರೆ ವಿಚಾರ. ಮೇಲ್ ಮನೆಯಲ್ಲಿ ಅಲ್ಲಿ ಸಭಾಪತಿಯಾಗಿ ಜಗದೀಪ್ ಧನ್ಖಡ್ ಕೂತಿರ್ತಾರೆ. ಜಗದೀಪ್ ಧನ್ಖಡ್ ಅವರು ಮಲ್ಲಿಕಾರ್ಜುನ ಮುತ್ಯ ಮಾತಾಡ್ತೀನಿ ಅಂತಾರೆ. ಇದೇ ಪ್ರೊಸೀಜರು ಮೇಲ್ಗಡೆನೂ ನಡಿಬೇಕು. ಆದರೆ ನಿಮ್ಮಿಂದಾನೇ ನನಗಿಂಥ ಸ್ಥಾನಮಾನ ಬಂದದ್ದು, ನೀವು ಭಾಳ ದೊಡ್ಡ ವ್ಯಕ್ತಿ, ನಿಮ್ಮ ಹುಟ್ಟುಹಬ್ಬದ ಶುಭಾಶಯ ಅಂತ ಅವ್ರನ್ನ ಹಾಡಿ ಹೊಗಳಿ ಎಲ್ಲ ಮಾಡಿ ಯಾವ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಅವಕಾಶವನ್ನು ಕಾಂಗ್ರೆಸ್ ಪಕ್ಷದ ವಿಪಕ್ಷದ ನಾಯಕನಿಗೆ ಕೊಟ್ಬಿಡ್ತಾರೆ ಈ ಜಗದೀಪ್ ಧನ್ಖಡ್. ಮಲ್ಲಿಕಾರ್ಜುನ ಮುತ್ಯ ಏನೇನು ಕಲಾಪದಲ್ಲಿ ಮಾತಾಡಬೇಕಲ್ಲ ಎಲ್ಲವನ್ನೂ ಒಂದೇ ಸಲ ಒದರಿಬಿಡ್ತಾರೆ. 2 ನಿಮಿಷ ಮಾತಾಡಬೇಕಾದ ಮನುಷ್ಯ ಇಡೀ ತನ್ನ ಭಾಷಣವನ್ನು ಅಲ್ಲಿ ಮಾಡಿಬಿಡ್ತಾರೆ. ಅಲ್ಲಿ JP ನಡ್ಡಾ ಕೂತಿರ್ತಾರೆ, ಆಡಳಿತ ಪಕ್ಷದ ನಾಯಕ. ಅವ್ರಂತಾರೆ, ಏನು ಮಾಡ್ತಾ ಇದ್ದೀರಾ ನೀವು, ಅವ್ರಿಗೆ ಹೆಂಗೆ ಅವಕಾಶ ಕೊಟ್ರಿ ಅಂತ. ಇವರು ಅವಕಾಶ ಕೊಟ್ಬಿಡ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ. ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಅದೇನಪ್ಪ ಅಂತಂದರೆ, ಲೋಕಸಭೆಯಲ್ಲಿ ಈ ಮಹಾಭಿಯೋಗದ ಮೋಷನ್ ತರಬೇಕು, ಇಂಪೀಚ್ಮೆಂಟ್ ಮೋಷನ್ ತರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿರ್ತದೆ. ಆದರೆ ಇವರು ರಾಜ್ಯಸಭೆಯಲ್ಲಿ ವಿಪಕ್ಷದವ್ರು ಕೊಟ್ಟಂಥ ಇಂಪೀಚ್ಮೆಂಟ್ ಮೋಷನ್ನ ಇದನ್ನು ಮಾಡ್ಕೊಂಡ್ಬಿಡ್ತಾರೆ, ಅಡ್ಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಸೆಕ್ರೆಟರಿ ಜನರಲ್ಗೆ ರಾಜ್ಯಸಭೆಯಲ್ಲಿ ಅದು ನಡೀಲಿ ಅಂತ ಫರ್ಮಾನ್ ಹೊರಡಿಸ್ಬಿಡ್ತಾರೆ. ಸರ್ಕಾರದ ಮನಸ್ಥಿತಿಗೆ, ಸರ್ಕಾರದ ಧೋರಣೆಗೆ ವಿರುದ್ಧವಾಗಿ ಕೆಲಸವನ್ನು ಇವರು ಪ್ರಾರಂಭ ಮಾಡಿರ್ತಾರೆ. ಈ ಮಧ್ಯೆ ಅವರು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿಸಿರ್ತಾರೆ ಜಗದೀಪ್ ಧನ್ಖಡ್ ಅವರು. ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಈ ಅರವಿಂದ್ ಕೇಜ್ರಿವಾಲ್ನೂ ಕರೀತಾರೆ, ಮಲ್ಲಿಕಾರ್ಜುನ ಮುತ್ಯನೂ ಕರೆದಿರ್ತಾರೆ. 850 ಜನರಿಗೆ ಸರ್ಕಾರಿ ಲೆಕ್ಕದಲ್ಲಿ ಊಟ ಕೊಡಿಸ್ತಾರೆ ಪಾರ್ಟಿ. ಈ ಸೋಮವಾರದಿಂದ ಹಿಂದಿನ ದಿವಸ ಅವರ ಪತ್ನಿಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಡೀ ಯಾವ ಮೀಡಿಯಾ ಸೆಲ್ ಇದೆಯಲ್ಲ, ರಾಜ್ಯಸಭಾ TV ಅಂತ ಒಂದು ಚಾನಲ್ ಇದೆ, ಆ ಚಾನಲ್ ಇಷ್ಟೂ ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ತಮ್ಮ ನಿವಾಸದ ಅಷ್ಟೂ ಸಿಬ್ಬಂದಿ ವರ್ಗದವ್ರಿಗೆ, ಜೊತೆಗೆ ತಮ್ಮ ಉಪರಾಷ್ಟ್ರಪತಿ ಸಚಿವಾಲಯ ಏನಿದೆ ಆ ಸಿಬ್ಬಂದಿ ವರ್ಗದವ್ರಿಗೆ ಒಂದು ಔತಣಕೂಟವನ್ನು ಏರ್ಪಡಿಸ್ತಾರೆ. ಅದು ಸರ್ಕಾರಿ ಖರ್ಚಿನಲ್ಲಿ. ಒಂದು, ಇವರು ವಿರೋಧ ಪಕ್ಷದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಸರ್ಕಾರದ ಗಮನಕ್ಕೆ ಬರುತ್ತೆ. ಎರಡನೇದ್ದು, ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುವಂಥ, ಬಂಡಾಯ ಉಂಟಾಗುವಂಥ ತಯಾರಿಯನ್ನು ಮಾಡಲಿಕ್ಕೆ, ಆಗುವಂಥ ತಯಾರಿಯನ್ನು ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಇದೇನಾಗತ್ತೆ, ಸರ್ಕಾರಕ್ಕೆ ಇದ್ದಕ್ಕಿದ್ದ ಹಾಗೆ ಕೋಪ ತರಿಸುತ್ತದೆ ಮತ್ತು ಇದು ಅನಿವಾರ್ಯ ಆಗಿ ಬಂದ್ಬಿಡ್ತದೆ. ಯಾವಾಗ ಈ ಮನುಷ್ಯ ಈ ರೀತಿಯಾಗಿ ನಿರಂತರವಾಗಿ ಸಮಸ್ಯೆ ಉಂಟು ಮಾಡ್ತಾರೆ, ಆಮೇಲೆ ಒಂದು ಸರ್ಕಾರವನ್ನು ಉಳಿಸುವ ಮತ್ತು ಒಂದು ಸರ್ಕಾರವನ್ನು ಉರುಳಿಸುವ ಎರಡೂ ಶಕ್ತಿ ಆ ಪೀಠದಲ್ಲಿ ಕೂತ ವ್ಯಕ್ತಿಗೆ ಇರ್ತದೆ. ಅದು ಲೋಕಸಭೆ ಇರಲಿ, ರಾಜ್ಯಸಭೆ ಇರಲಿ. ರಾಜ್ಯಸಭೆಯಲ್ಲಿ ಕೂತಂಥ ವ್ಯಕ್ತಿ ವಿರೋಧ ಪಕ್ಷದ ಜೊತೆ ಕೈ ಜೋಡಿಸ್ಬಿಟ್ರೆ ಸರ್ಕಾರದ ವಿರುದ್ಧ ಅವಿಶ್ವಾಸ ಮತವನ್ನು ಗೊತ್ತುವಳಿ ತೆಗೆದುಕೊಂಡು ಕೆಡವಿಬಿಡುವ ಸಾಧ್ಯತೆ ಕೂಡ ಇರ್ತದೆ ಎಷ್ಟೋ ಸಲ. ಆ ಆತಂಕ ಇರೋದರಿಂದ, ಇಂಥದ್ದೊಂದು ಸಂದಿಗ್ಧತೆಗೆ ತಂದು ನಿಲ್ಲಿಸಿರೋದ್ರಿಂದ ಇನ್ನು ಇವ್ರನ್ನ ಇಟ್ಕೊಂಡ್ರೆ ಉಪಯೋಗ ಇಲ್ಲ, ನಮಗೆ ಇವ್ರನ್ನ ಮನೆ ಕಳಿಸೋದೇ ವಾಸಿ ಅಂತ ಹೇಳಿ ಅವರಿಗೆ ಅವತ್ತೇ ಸಂಜೆ 4:15 BSc ಮೀಟಿಂಗ್ ಇರುತ್ತೆ. BSc ಮೀಟಿಂಗ್ ಅಂದರೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇರುತ್ತೆ. ಅದಕ್ಕೆ JP ನಡ್ಡಾನೂ ಹೋಗೋದಿಲ್ಲ, ಕಿರಣ್ ರಿಜಿಜುನೂ ಹೋಗೋದಿಲ್ಲ.
ಮುರುಗನ್ ಅಂತೇಳಿ ಇನ್ನೊಬ್ಬರನ್ನ ಸಚಿವರನ್ನು ಕಳಿಸಲಾಗತ್ತೆ. ಮಾರನೇ ದಿವಸ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಇಡ್ತಾರೆ ಇದೇ ಜಗದೀಪ್ ಧನ್ಕಡು. ಇಬ್ಬರು ಬರದೇ ಇದ್ದದ್ದು ನೋಡಿ ಅವಾಕಾಗ್ತಾರೆ. ಒಂದು ನಿಮಿಷ ಅವರು ಜಗದೀಪ್ ಧನ್ಕಡ್ ಯಾಕೆ ಬರಲಿಲ್ಲ, ಬೆಳಗ್ಗೆ ಬಂದವರು 11ವರೆಗೆ ಬಂದವರು 4:15 ಬಂದಿಲ್ವಲ್ಲ ಅಂತಾರೆ. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ 5:05 ಸುಮಾರಿಗೆ ನೋಡಿ, ಅದ್ರ ಮಧ್ಯೆ ಮಾರನೇ ದಿವಸ 23 ಜುಲೈಗೆ ಇವರು ಜೈಪುರದ ಕಾರ್ಯಕ್ರಮವನ್ನು ಇಟ್ಕೋತಾರೆ. ಒಬ್ಬ ವ್ಯಕ್ತಿ ಸಂಸತ್ ಸದನ ನಡೆಯುವ ಸಂದರ್ಭದಲ್ಲಿ ಈ ರೀತಿ ಜೈಪುರ ಹೋಗೋ ಕಾರ್ಯಕ್ರಮ, ಅದು ಯಾವುದು ರಿಯಾಲ್ಟರ್ಸ್ ಪ್ರೋಗ್ರಾಮ್, ಅಂದರೆ ರಿಯಲ್ ಎಸ್ಟೇಟ್ದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿ ಸದನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಟ್ರಿಪ್ಗಳನ್ನು ಹಾಕುವ ಹಾಗಿಲ್ಲ. ಅನಾರೋಗ್ಯ ಇದ್ದರೆ ಮಾತು ಬೇರೆ, ಏನು ಮಾಡೋಕ್ಕಾಗಲ್ಲ, ಉಪಸಭಾಪತಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇವರು ಈ ರೀತಿಯಾದಂಥ ನೆಗ್ಲಿಜಿಯನ್ಸ್ ಒಂದು. ಎರಡನೇದ್ದು, ನಾನು ಈ ದೇಶದ ಎರಡನೇ ಪ್ರಜೆ, ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು, ಎರಡನೇ ಪ್ರಜೆ ನಾನಾದ್ಮೇಲೆ ನರೇಂದ್ರ ಮೋದಿ, ನನ್ನ ಸ್ಥಾನವನ್ನು ಯಾರೂ ಕಸಿಯಲಿಕ್ಕಾಗೋದಿಲ್ಲ. ಜೊತೆಗೆ ನಾನು ಸರ್ಕಾರ ಹೇಳ್ದಂಗೆ ಕೇಳ್ಕೊಂಡಿರಬೇಕಾಗಿಲ್ಲ, ನನ್ನ ಪೊಸಿಷನ್ನೇ ಬೇರೆ, ಅಂದರೆ ಸುಪ್ರಿಮಸಿಯನ್ನು ತೋರಿಸುವಂಥ ನಿರಂತರವಾದ ಇವರ ನಡೆ ಸರ್ಕಾರ ಜೊತೆ ನಡೀತಾ ಇರ್ತದೆ ಅಂತ ಈಗ ಬರ್ತಾ ಇರುವಂಥ ಮಾಹಿತಿ ನೋಡಿ. ವಿಪಕ್ಷದವರು ಇವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ತಂದಿದ್ದರು ಕಳೆದ ವರ್ಷ ಡಿಸೆಂಬರಲ್ಲಿ. ಒಬ್ಬ ಉಪರಾಷ್ಟ್ರಪತಿಯ ವಿರುದ್ಧ ಈ ರೀತಿ ಅವಿಶ್ವಾಸ ಮತ ಗೊತ್ತುವಳಿ ತೊಗೊಂಡು ನಾನಂತೂ ನೋಡೇ ಇಲ್ಲ. ಎರಡನೇದಾಗಿ ಜಯಾ ಬಚ್ಚನ್ ಮಾಡಿದಂಥ ಅತಿರೇಕ. ಜಯಾ ಬಚ್ಚನ್ ಹೇಳಿದರು, ನಾನು ಈ ವ್ಯಕ್ತಿ ಇರೋ ತನಕ ನಾನು ಸದನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಆಕೆ ಮಾಡಿದ್ದು ಸರಿಯಲ್ಲ, ಆಕೆಯ ಧೋರಣೆ ಸರಿಯಲ್ಲ, ಪೀಠಕ್ಕೆ ಕೊಡಬೇಕಾದ ಗೌರವ ಆಕೆ ಕೊಡಲಿಲ್ಲ. ಆದರೆ ನಡೆದ ವಿದ್ಯಮಾನಗಳನ್ನು ನಿಮ್ಗೆ ಹೇಳ್ತೀನಿ. ಮೂರನೇದ್ದು, ಇವರ ವಿರುದ್ಧ ಎಲ್ಲ ವಿಪಕ್ಷದವರು ಸೇರಿ ಅಣಕ ಆಡ್ತಾ ಇದ್ರು. ಅದರಲ್ಲಿ ಒಬ್ಬ TMCS ಸಂಸದ ಇವರ ಮಿಮಿಕ್ರಿ ಮಾಡ್ದ, ಅದನ್ನು ರಾಹುಲ್ ಗಾಂಧಿ ರೆಕಾರ್ಡ್ ಮಾಡಿ ಎಲ್ಲ ಕಡೆ ಹಂಚಿದರು. ಈಗ ಜಗದೀಪ್ ಧನ್ಕಡ್ ಇರಬೇಕಾಗಿತ್ತು. ಜಗದೀಪ್ ಧನ್ಕಡ್ನ ಯಾಕೆ ತೆಗೆದಿದ್ದೀರಿ? ಜಗದೀಪ್ ಧನ್ಕಡ್ನ ತೆಗೆದದ್ದು ಅಂತಂದರೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ನಷ್ಟ, ಭಾಳ ಇರುಸುಮುರುಸಾಗಿದೆ, ಈ ರೀತಿಯಾದಂಥ ಮಾತು. ಇದೇ ಜನ ಈತ ರಾಜಕಾರಣಿಯ ರೀತಿ ಮಾತಾಡ್ತಾರೆ ಜಗದೀಪ್ ಧನ್ಕಡು, ಇವರು ನರೇಂದ್ರ ಮೋದಿಯ ಚೇಲ ಅಂತೆಲ್ಲ ಇವರು ಮಾತಾಡ್ತಾ ಇದ್ರು. ಕೊನೆಗೆ ಯಾವಾಗ ಈ ವ್ಯಕ್ತಿಯಿಂದ ಇನ್ನು ಮುಂದೆ ನಡೆಸ್ಕೊಂಡು ಹೋದರೆ ನಮಗೆ ಮುಂದಿನ ದಿನಗಳಲ್ಲಿ ಕಲಾಪದಲ್ಲೇ ದೊಡ್ಡ ಸಮಸ್ಯೆ ಆಗತ್ತೆ ಅಂತ ಸರ್ಕಾರಕ್ಕೆ ಖಚಿತ ಆಗುತ್ತೋ ಆವಾಗ ಅಮಿತ್ ಶಾ ಕಡೆಯಿಂದ ಫೋನ್ ಮಾಡಿಸಲಾಗತ್ತೆ. ಅಮಿತ್ ಶಾ ಕಡೆಯಿಂದ ಫೋನ್ ಮಾಡಿಸಿದಾಗ ಇವರು ಫಸ್ಟಿಗೆ ಒಪ್ಕೊಳ್ಳೋದಿಲ್ಲ ರಾಜೀನಾಮೆಗೆ. ಆಮೇಲೆ ಎರಡನೇ ಬಾರಿ ಅವರು ಏನು ಹೇಳಿದರು ಅಂತ ಇನ್ನೂ ತನಕ ಯಾರಿಗೂ ಸ್ಪಷ್ಟ ಇಲ್ಲ. ಕೊನೆಗೆ ಇವರು 7:20 7:25 ಸೀದಾ ಅನೌಪಚಾರಿಕವಾಗಿ ರಾಷ್ಟ್ರಪತಿಯವರ ನಿವಾಸಕ್ಕೆ ಹೋಗ್ತಾರೆ. ಹೋಗಿ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ. ಆಕೆ ಯಾವುದೇ ಉತ್ತರವನ್ನು ಹೇಳೋದಿಲ್ಲ. ಇವರು ಅಧಿಕೃತವಾಗಿ ರಾಷ್ಟ್ರಪತಿ ಭವನದಿಂದ ಬರಬೇಕಾದಂಥ ಸುದ್ದಿಯನ್ನು ಇವರು ತಮ್ಮ ಟ್ವಿಟರ್ ಹ್ಯಾಂಡಲಲ್ಲಿ ಹಾಕ್ಕೊಂಡ್ಬಿಡ್ತಾರೆ. 9:25 ನಾನು ಅನಾರೋಗ್ಯದ ಕಾರಣದಿಂದ ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಈ ರೀತಿಯಾಗಿ ಹಾಕಿದಾಗ ನರೇಂದ್ರ ಮೋದಿ ಆ ಕಡೆಯಿಂದ ಸುಮಾರು 15 ಗಂಟೆಗಳ ನಂತರ ನಿಮ್ಮ ಸೇವೆಯಿಂದ ನಾವು ಒಂದು ಭಾಳ ಚೆನ್ನಾಗಿದೆ ಅವ್ರು ಹೇಳಿದ್ದು, ಬಹಳಷ್ಟು ಹುದ್ದೆಗಳಲ್ಲಿ ತಾವು ಸೇವೆ ಸಲ್ಲಿಸಿದ್ದೀರಿ, ದೇವರು ತಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ ಅಂತ ಒಂದೇ ಲೈನ್ ಅಲ್ಲಿಗೆ ಮುಗಿಯಿತು. ಈಗ ಇರುವ ಸಮಸ್ಯೆ ಏನಪ್ಪ ಅಂತಂದರೆ, ಈ ವ್ಯಕ್ತಿ ಬಾಯಿ ಹರಕು ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾನು ನಿಮ್ಮ ಪ್ರಾರಂಭದಲ್ಲಿ ಹೇಳಿದೆ, ಕೆಲವರು ಮಾತಾಡುವ ಮಾತುಗಳು ನಮಗೆ ಹಿತ ಅನಿಸೋದ್ರಿಂದ ಈತ ಒಳ್ಳೆಯವನು ಅನಿಸ್ಬಿಟ್ಟಿರುತ್ತೆ. ಈತ ಅಪಾಯಕಾರಿಯಾದಂಥ ಮಾತುಗಾರ. ನಮ್ಮ ಸುಬ್ರಹ್ಮಣ್ಯನ ಸ್ವಾಮಿ ಹೇಗೆ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿ 4 ಕೆಟ್ಟ ಮಾತಾಡಿದ ತಕ್ಷಣ ಅವರ ಇಡೀ ಕ್ಯಾರೆಕ್ಟ್ರೇ ಬಿದ್ದು ಹೋಗುತ್ತೋ, ಅವರ ಬಗ್ಗೆ ಗಾಂಭೀರ್ಯವೇ ಹೊರಟು ಹೋಗುತ್ತೋ, ಅದೇ ರೀತಿ ಈ ಮನುಷ್ಯ ಭಾಳ ದೊಡ್ಡದಾದಂಥ ತಲೆನೋವಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಈ ಮನುಷ್ಯ ಸುಮ್ಮನಿರೋ ವ್ಯಕ್ತಿ ಅಲ್ಲ, ಈತ ಯಾವ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಮತ್ತು ಈಗಾಗಲೇ ನಿಮ್ಗೆ ಹೇಳಿದ್ನಲ್ಲ, ಸತ್ಯಪಾಲ್ ಮಲಿಕ್ ಯಾವ ರೀತಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸರ್ಕಾರಕ್ಕೆ ಕಿರುಕುಳ ಕೊಡ್ತಾ ಪ್ರತಿ ದಿವಸ ಒಂದೊಂದು ಆರೋಪಗಳನ್ನು ಮಾಡ್ತಾ ಹೋಗ್ತಾ ಇದ್ರು, ಅದೇ ರೀತಿಯ ಮನಸ್ಥಿತಿಯ ವ್ಯಕ್ತಿ. ಆತ ಕೂಡ ಜಾಟ್ ಸಮುದಾಯದಿಂದ ಬಂದಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನಿಗೆ ಸ್ಥಾನಮಾನ ಕೊಟ್ಟು ಜಮ್ಮು ಕಾಶ್ಮೀರದಲ್ಲಿ ಗವರ್ನರ್ ಮಾಡಿ, ತದನಂತರ ಲೆಫ್ಟಿನೆಂಟ್ ಗವರ್ನರ್ ಮಾಡಿ ಎಲ್ಲ ಸ್ಥಾನಮಾನ ನರೇಂದ್ರ ಮೋದಿ ಕೊಟ್ಟರು. ಆತ ಕೊನೆಗೆ ಮಾಡಿದ್ದೇನು ಅಂದರೆ, ನರೇಂದ್ರ ಮೋದಿಯವ್ರ ಮೇಲೆ ಅನಗತ್ಯವಾಗಿ ಕೆಸರನ್ನು ಎರಚಿ ಹೊರಟೋದ. ಈಗ ಆತ ಆಸ್ಪತ್ರೆಯಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವತ್ತು ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ, CBI ಎನ್ಕ್ವೈರಿ ಇದೆ. ಈ ಮನುಷ್ಯ ಮತ್ತು ಅದೇ ದಾರಿ ಹಿಡಿಯುವ ಎಲ್ಲ ಲಕ್ಷಣಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಏನಾಗತ್ತೆ ಕಾದ್ ನೋಡೋಣ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.